ಮೂರನೇ ಅಭ್ಯರ್ಥಿ ಬಂದ್ರೆ ಇಬ್ರು ಕೆಲಸ ಮಾಡಲ್ಲ ಅನ್ನೋದನ್ನ ಹೇಳ್ತಾ ಇದ್ರು, ಅಥವಾ ಗೆಲ್ಲಕ್ಕಾಗಲ್ಲ ಮೂರನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು? ಈಗ ಅಭಿಪ್ರಾಯ ಹೇಳಿದ್ರ ನೀವೀಗ? ನಾನು ಇನ್ನು ಮೂರನೇ ಅಭ್ಯರ್ಥಿ ಗಂಟ ಹೋಗೇ ಇಲ್ಲ, ನಾನು ಇಲ್ಲೇ ಇದ್ದೀನಿ. ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ, ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ. ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ ಸಾಧ್ಯ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ತೀನಿ, ಮುಂದೆ ಹೋಗಲ್ಲ. ಸರ್, ಈಗ ಅವ್ರು ಬೇಡ ಇವ್ರು ಬೇಡ, ಮೂರನೇವ್ರಿಗೆ ಕೊಟ್ರೆ ಇಬ್ರು ಕೆಲಸ ಮಾಡಲ್ಲ ಅಂತ ಹೇಳಿದೀರಾ, ಹಾಗಾದ್ರೆ ನೀವು ಕೆಲಸ ಮಾಡಲ್ಲ ಅನ್ನೋ ಮಾತು ನಾನು ಹೇಳಿಲ್ಲ, ನೀವು ಸೃಷ್ಟಿ ಮಾಡಬೇಡಿ. ಅಲ್ಲ, ಪ್ರತಿ ಮಾತಿಗೂ ಕೂಡ ಅರ್ಥ ಇರ್ತದೆ. ನಾನು ಬಹಳ ಜವಾಬ್ದಾರಿಯಾಗಿ ಮಾತಾಡ್ತೀನಿ. ಇಬ್ರು ಕೆಲಸ ಮಾಡುವಂತ ವ್ಯಕ್ತಿನ ಕೊಡಿ, ಗೆಲ್ಸ್ಕೊಂಬರೋಣ. ಇಬ್ರು ಒಪ್ಸಿ ಕೆಲಸ ಮಾಡೋದು ನಿಮ್ಮಿಬ್ಬರದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡಿ. ಮಾತಾಡ ಸ್ಪಷ್ಟವಾಗಿ ಹೇಳ್ತಾ ಇದ್ರ, ಸರ್ವೇನಲ್ಲಿ ಬಂದಿರೋದು ಚಿಕ್ಕಪದ್ದಣ್ಣ ಹೆಸರು, ಚಿಕ್ಕಪದ್ದಣ್ಣಗೆ ಕೊಡಿ, ಬೇರೆಯವ್ರು ಬೇಡ ಅನ್ನೋದು. ಆಯ್ತಪ್ಪ, ಚಿಕ್ಕಪದ್ದಣ್ಣ ಬಿಟ್ಟು ಇನ್ನು 1, 2, 3 ಹೆಸರು ಇರ್ತಾವ್ರಿ. ಸರ್ವೆನಲ್ಲಿ ಒಬ್ಬರೇ ಇರಲ್ಲ. ಆ 3 ಹೆಸರಲ್ಲಿ ಯಾರ್ಯಾರ್ದು ಸರ್ವೆ ಬಂದಿದೆ ನನಗೆ ಗೊತ್ತಿಲ್ಲ. ನೀವ್ ಹೇಳ್ತಾ ಇದ್ದೀರಿ ಚಿಕ್ಕಪದ್ದಣ್ಣ 1 ಬಂದಿದೆ ಅಂತ, 2, 3 ಎಲ್ಲ ಇರ್ತಾವಲ್ಲ. ಬಿಟ್ಟು ಸರ್ವೇಲ್ ಬಲಗೈ ಸಮುದಾಯಕ್ಕೆ ಬಂದಿದ್ರೆ ಅದಕ್ಕೂ ಓಕೆನಾ ಸರ್? ಯಾರಿಗನ್ನ ಕೊಡ್ಲಿ, ಕಾಂಗ್ರೆಸ್ ಗೆಲ್ಬೇಕಲ್ಲಪ್ಪ ಅಲ್ಲಿ, ಅರ್ಥನೇ ಮುಖ್ಯ. ನಾನು ಇನ್ನೂ ಎಡಗೈ ಬಲಗೈ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ನನ್ನೇನು ಲೀಡರ್ ಮಾಡಿದ್ರು, ಏನ್ ಎಡಗೈ ಬಲ ಓಟ್ ಹಾಕಿದ್ರು, ನಾ ಗೆಲ್ಲೋದು. ನಾನು ಇಡೀ ರಾಜ್ಯದ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಕ್ಕೆ 30 ವರ್ಷ ಪಾರ್ಲಿಮೆಂಟ್ ಅಲ್ಲಿ ಇದ್ದೀನಿ. ಆ ಹಣೆ ಬರ ನನ್ಗೆ ಯಾಕೆ? ಮೂಲ ಬಲಗೈಯರು ಓಟ್ ಹಾಕಿದ್ದಾರೆ, ಎಡಗೈಯರು ಹಾಕಿದ್ದಾರೆ, ಎಲ್ಲಾ ವರ್ಗದ ಜನ ಹಾಕಿದ್ದಾರೆ, ಬ್ಯಾಕ್ವರ್ಡ್ ಹಾಕಿದ್ದಾರೆ, ಒಕ್ಕಲಿಗರು ಮಹತ್ವವಾದ ಪಾತ್ರವನ್ನು ಸಾಂಪ್ರದಾಯಿಕವಾಗಿ ನಡೆದಿದ್ದೇಳಿದ್ದೀನಿ. ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಕೂಡ ಹೇಳಿ. ನಿಮ್ಮ ಅಳಿಯೋರ್ ಬಿಟ್ಟು ಮುಂದಿನ ನೆಕ್ಸ್ಟ್ ಇನ್ನೊಂದು ಆಗ್ತದೆ ಮುಂದೆ ಇರುತ್ತಾ ಕೊಡಕ್ಕಾಗಲ್ಲ ಅಂತಂದ್ರೆ ಮುಂದೆ ಇವ್ರ ಹೆಸರು ಇದೆ, ಇವ್ರು ಮಾತ್ರ ಕೊಡ್ತೀರಾ? ನೀವು ಜಡ್ಜ್ಮೆಂಟ್ ಮಾಡೋರಲ್ಲ, ನಿಮ್ಗೆ ಆ ಕೆಲಸ ಯಾಕೆ? ನಿಮ್ಗೆ ನಾನು ಹೇಳಿರೋದು ದಯವಿಟ್ಟು ತಗೊಳ್ಳಿ. ನಿಮ್ಗೆ ಆ ಕೆಲಸ ಬೇಡ, ಆ ಕೆಲಸ ನಿಮ್ದಲ್ಲ. ಆ ಕೆಲಸ ಮಾಡೋರು ಅಲ್ಲ, ನೀವು ಬಂದಿದ್ದಕ್ಕೆ ಮಾತಾಡ್ತೀನಿ. ಅಲ್ಲಿ ನಾನು ಜಡ್ಜ್ಮೆಂಟ್ ಯಾರು ಮಾಡಕ್ಕಾಗಲ್ಲ. ನಿಮ್ಮಲ್ಲಿ ಏನಿದೆ ಅದನ್ನು ತೋರ್ಸಕ್ ಹೋಗ್ತಾ ಇರೋದು. ನೀವೆಲ್ಲ ಒಂದಾಗಿ ನೀವು ಮಾಡ್ಕೊಂಡಿದ್ದಾರೆ, ಯಾರು ಬಂದು ಇಲ್ಲಿ ನಿಮ್ಮ ಹತ್ರ ಗೊತ್ತಾಗಿಲ್ಲ. ಒಂದ್ ಹೇಳ್ತಿರೋದು ಏನಂದ್ರೆ, ನಿಮ್ಮ ಅಳಿಯೋರು ಬಿಟ್ರೆ ಬೇರೆ ಆಪ್ಷನ್ಸ್ ಇಂತವ್ರು ಕೊಡಿ ಅಂದ್ರೆ ನಿಮ್ಗೆ ಅವಾಗ ಒಂದು ಸೂತ್ರ ಮುಂದೆ ಇರುತ್ತಾ ಅಂತ ಕೇಳ್ತಾರೆ. ಅವ್ರು ಯಾರು ಕೊಟ್ರು ನಾನು ಒಪ್ಕೊಂತೀನಿ. ನಾನು ಯಾವ್ದಕ್ಕೂ ಯಾವ ಸಮುದಾಯ ಕೊಟ್ಟರು ಒಪ್ಕೊಂತೀನಿ. ನಾನು ಅದ್ರಲ್ಲಿ ಇಲ್ಲ, ನಾನು ಅಲ್ಲಿಂದ ಮೇಲೆ ಇದ್ದೇನಪ್ಪ. ನಾನು ಸಮುದಾಯನ ಕಟ್ಕೊಂಡು ಹಣೆ ಬರ್ಕೊಳಕ್ ಆಗಲ್ಲ. ಸಂದರ್ಭ ಅಲ್ಲ, ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರೋದನ್ನ ಹೇಳಿದೀನಿ. ಆದ್ರೆ ಈಗ ಮೂಲಭೂತವಾಗಿ ಗೆಲ್ಲೋದು ಮಾನದಂಡ. ಕೊಡ್ಲಿ, ಎಲ್ಲ ತೀರ್ಮಾನ ಮಾಡಿ. ಸರ್, ಈಗ ಸಿಎಂ ಡಿಸಿಎಂ ನಿಮ್ಮಿಬ್ಬರಿಗೂ ಸಮಾಧಾನ ಆಗುವಂತ ಒಮ್ಮತ ಅಭ್ಯರ್ಥಿ ಕೊಡಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಸರ್. ಸೊ ಅಲ್ಲಿಂದ ಬರೋ ಹೆಸರಿಗೆ ನೀವಿಬ್ಬರು ಕುತ್ಕೊಂಡು ಕೆಲಸ ಮಾಡಕ್ ರೆಡಿ ಇದ್ದೀರಾ ಸರ್? ಅಲ್ಲ, ನಾನು ಯಾರು ಕೊಟ್ಟರು ಕಾಂಗ್ರೆಸ್ ಓಟ್ ಹಾಕ್ಬೇಕಂತ ಹೇಳೋದು. ನಾನು ಹೆಸರು ಹೇಳಲ್ಲ, ಯಾರು ಕೊಡ್ಬೇಕು ಬಿಡ್ಬೇಕು ಅಂತ. ನನ್ನ ಅಪೀಲ್ ಕೊಟ್ಬಿಡಿದೀನಿ. ಕೊಟ್ಟರು ಕೊಡ್ಬೋದು, ಇಲ್ಲದ್ರೆ ನಾವ್ ಇಂಥದನ್ನ ಸಲಹೆ ಮಾಡಿದ್ವಿ, ಅದಕ್ಕೆ ಓಟ್ ಹಾಕ್ಸಕ್ ತಯಾರಿದ್ದೆ. ಹಾಕ್ಬಿಡಪ್ಪ, ಎಷ್ಟು ಮಾತಾಡ್ತೀಯಣ? ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನಂತ ಹೇಳಿ. ನಾನೇನು ಜಿತ್ ಸಾಧಿಸಿಲ್ಲ, ಯಾರಿಗೇನು ತೊಂದರೆ ಕೊಟ್ಟಿಲ್ಲ. ಸಾಕಷ್ಟು ಜನ MLAಗಳನ್ನ MLCಗಳನ್ನ ತಯಾರು ಮಾಡಿದ್ದೇನೆ ನಾನು. ಹಾಗಿದ್ರೆ ನಾನು ಗೆಲ್ಸ್ಕೊಂಬರಕ್ ಆಗ್ತಾ ಇಲ್ಲ, ತಯಾರಿ ಮಾಡಕ್ ಆಗ್ತಾ ಇಲ್ಲ. ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಸ್ ಮಾಡಿದ್ದೀನಿ, ಮೆಂಬರ್ಸ್ ಮಾಡಿದ್ದೀನಿ, ಪಂಚಾಯತಿ ಲೆವೆಲ್ಗೂ ಕೆಲಸ ಮಾಡಿದ್ದೀನಿ, ಪಂಚಾಯತಿ ಮೆಂಬರ್ಸ್ ಗೆಲ್ತೀನಿ, ನಗರಸಭೆ, ಪುರಸಭೆ, ಜಿಲ್ಲಾ ಪರಿಷತ್ ಎಲ್ಲ ಮಟ್ಟದಲ್ಲಿ 30 ವರ್ಷದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಅನ್ನ ಭದ್ರಕೋಟೆ ಮಾಡಿ. ಅವ್ರನ್ನ ಕೇಳಪ್ಪ ನನಗೆ. ರಮೇಶ್ ಕುಮಾರ್ ಅವ್ರ ಜೊತೆ ಖುದ್ದುವಾಗಿ ಮಾತುಕತೆ ನಡೆಸ್ತೀರಾ ಸರ್? ನಾನು ಹೇಳಿದ್ದೀನಿ, ನಾನು ಮಾತಾಡಕ್ ಹೋದ್ನಲ್ಲ. ಅವ್ರ ಮನೆ ಹತ್ರ ಸಿಕ್ಲಿಲ್ವಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ನಾನು ಮನೆ ಹತ್ರ ಹೋದೆ, ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿದೆ. ನಮ್ಮ ಭಾವನೆಗಳಿಂದ, ನಮ್ಮ ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ಅಂತ ನಾನೇ ಒಂದು ಅಜ್ಜಿ ಹೋದೆ ಮನೆಯವರೆಗೂ. ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿದ್ದಿಲ್ಲ, ಮನೆಯಲ್ಲಿದ್ದಿದ್ರೆ ಅವ್ರು ಬರ್ತಿದ್ರು, ಮನೆಯಲ್ಲಿ ಇರ್ಲಿಲ್ಲ ಆ ಸಂದರ್ಭ. ಇಲ್ಲ, ಮೊನ್ನೆ ನಾನು ಇದರಲ್ಲಿ ಮಾತಾಡಿದ್ದಲ್ಲ, ಕಾಂಗ್ರೆಸ್ 2 ಕ್ಷೇತ್ರ ಗೆಲ್ಸ್ಕೊಳ್ಳೋಣ, ನಮ್ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಒಪ್ಕೊಂಡು ನಾನು ಅಪೀಲ್ ಮಾಡಿದೆ, ನಮಗ್ ಕೊಡ್ಬೇಕು ಅಂತ.
ಒಂದು ವೇಳೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ಸಂಧಾನಕ್ಕೆ ರೆಡಿ ಆಗಿದ್ದೀರಿ, ಆದ್ರೂ ಕೂಡ ಅವ್ರು ನಿಮ್ಮನ್ನ ಒಪ್ಕೊಳ್ಳಕ್ಕೆ ತಯಾರಿಲ್ವಲ್ಲ ಅಂತ. ನಾನೇನ್ ಮಾಡ್ತೇನೆ ಸರ್, ಈಗ ಕುಮಾರಸ್ವಾಮಿ ನಾನು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅಲ್ಲಿ ಕೆಲಸ ಮಾಡಿದ್ದೀನಿ, ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಈಗೋ ಇಟ್ಕೊಂಡು ಇಷ್ಟೊಂದು ನನಗೆ ಶಕ್ತಿ ಕೊಟ್ಟು ಕಾಂಗ್ರೆಸ್ ನನ್ನನ್ನು ಬೆಳೆಸಿರುವಾಗ ನಾನು ಸ್ವಪ್ರತಿಷ್ಠೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾನು ಎಲ್ಲರನ್ನೂ ತೆಗೆದುಕೊಂಡು ಹೋಗ್ಬೇಕನ್ನೋ ಭಾವನೆ ಮಾಡ್ಲಿ ಅವ್ರು ತೀರ್ಮಾನ. ಕುಮಾರಸ್ವಾಮಿ ಈಗ ರಮೇಶ್ ಕುಮಾರ್ ಅವರಿಗೆ ಎಲ್ಲ ಕಷ್ಟಗಳು ಗೊತ್ತು, ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು ತಂತ್ರ ಮಾಡ್ಬೋದು, ಮತ್ತು ಎಲ್ಲರನ್ನೂ ಸಮಾಧಾನ ಮಾಡುವಂತ ಶಕ್ತಿ ಅವ್ರಿಗಿದೆ. ಅವರು ಈ ಕೆಲಸವನ್ನ ಮಾಡಿ ನಾನು ಅವರು ಕುಂತು ಮಾತಾಡಿದೆ, ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವನು ಕುಂತು ಮಾತಾಡದೆ ತೀರ್ಮಾನ ಮಾಡೋದು ಅಷ್ಟು ಸುಲಭವಾಗಿ ಬಂದಿಲ್ಲ. ಯಾಕಂದ್ರೆ ಅವ್ರ 2 ದಿನ ಆರೋಗ್ಯ ಸರಿಯಿಲ್ಲ ಅಂದ್ಬಿಟ್ರೆ ಅವ್ರು ಬಿಟ್ಟು ನಾವು ಮಾಡುವಂತದ್ದಾದ್ರೆ ಮತ್ತೆ ಆ ದಿನ ನಾವು ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲರೂ ಸೇರಿ ಕೊಟ್ಟು ಮಾತಿಗೆ ಬೆಲೆ ಇಲ್ದಿರಾಗುತ್ತಲ್ಲ. ತೀರ್ಮಾನ ಮಾಡಿದ್ದಾರೆ ಅಂತಾರ? ಅವ್ರನ್ನೇ ಕೇಳಿ, ನನ್ನ ಯಾರು ಸಂಪರ್ಕ ಮಾಡಿಲ್ಲ. ಚಿಕ್ಕಬಳ್ಳಾಪುರದಲ್ಲೂ ಸಮಸ್ಯೆ ಇದೆ. ನೀವು ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತಿದ್ದೀರಿ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಬೇಡ ಅನ್ನೋ ರೀತಿ ಅಭಿಪ್ರಾಯ ಶಾಸಕರಿದೆ. ಸಿಎಂ ಡಿಸಿಎಂ ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ, ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ. ಅದು ಅವ್ರನ್ನೇ ಕೇಳಿ, ಯಾಕೆ ಹಿಂಗ್ ಮಾಡ್ತೀರಿ ಅಂತೇಳಿ ಅವ್ರನ್ನೇ ಕೇಳಿ. ನಮ್ಗೆ ಯಾವ ಅಭ್ಯರ್ಥಿ ಕೊಟ್ರೆ ಅವ್ರ ಕೆಲಸ ಮಾಡೋ ಕೆಲಸ ನಮ್ಗೆ ಆ ಕೆಲಸ ಮಾಡ್ತೀವಿ. ಈಗ ಎರಡೂ ಬಂಡನ್ನ ಕೂರಿಸಿ ಮಾತಾಡಿ ಅಂತ ಸಿಎಂ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಾ? ಆ ಸಿಎಂ ಏನ್ ಹೇಳ್ತಾರೆ ಸರ್? ಸಿಎಂಗೆ ನಾನು ನಮಗೆ ಕೊಡ್ಬೇಕಂತ ಒತ್ತಾಯ ಮಾಡಿದ್ದೀನಿ. ತದನಂತರ ಹೈಕಮಾಂಡ್ ಇವತ್ತು ಖರ್ಗೆ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ಆರ್ಗನೈಸಿಂಗ್ ಸೆಕ್ರೆಟರಿ ಜನರಲ್ ವೇಣುಗೋಪಾಲ್ ಆಗಲಿ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲ ಆಗಲಿ, ಅವರೆಲ್ಲರೂ ಕೂಡ ಸಮ್ಮತಿ ಇದೆ. ನಮ್ಮ ಅಭ್ಯರ್ಥಿಗೆ ಸಮ್ಮತಿ ಇಲ್ಲ ಅದು ಅವ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಈ ಬಣಗಳು ಒಂದು ಮಾಡಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡಕ್ಕಾಗಲ್ಲ ಅಂತೇಳಿ ಹೆಂಗೆ ಹೇಳ್ತೀರಿ ನೀವು? ಅದೇ ಹೇಗೆ ಆಗಲ್ಲ? ನಾನು ಅದನ್ನ ಇವ್ರನ್ನ ಕೇಳ್ತೀನಿ. ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಬೇರೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾ ಇಲ್ವಾ? ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ? 3 ಸಲ ಸಂಧಾನ ಮಾಡಿದ್ದಾರೆ, ಆದ್ರೂ ಆಗಿಲ್ವಲ್ಲ. ಮಾಡ್ಬೇಕು. ಬಗೆಹರಿಸಕ್ಕಾಗದಿರೋಷ್ಟು ಏನಿಲ್ಲಪ್ಪ, ನೀವು ಯಾರೋ ಬೇರೆ ಈಗ ನಿಮ್ಗೆ ಬೇಸರ ಆಗ್ತಿಲ್ಲ. ಕೋಲಾರ ಶಾಸಕರು MLCಗಳು ಎಲ್ಲ ಒಂದ್ ಕಡೆ ಇದಾರೆ. ಮುನಿಯಪ್ಪ ಅವರು ಸಿಂಗಲ್ ಆಗಿದ್ದಾರೆ. ಯಾಕೆ ಸರ್ ನೀವು ಒಬ್ಬಂಟಿ ಆಗಿದ್ದೀರಾ ಕೋಲಾರದಲ್ಲಿ? ಇಲ್ಲಪ್ಪ, ನಾನು ಒಬ್ಬಂಟಿ ಇಲ್ಲ. ನೀವಿಂತ ಪ್ರಶ್ನೆಗಳು ಹೇಳಿದ್ರೆ ನಿಮ್ಮನ್ನ ಮಾತಾಡಲ್ಲ ಅಂತ ಹೇಳೋದು. ಆಗಲ್ಲ ಸರ್, ನಾನೇ ತಯಾರು ಮಾಡಿರೋರು ಅವಳೆಲ್ಲ. ನಿಮ್ ಶಿಷ್ಯರ ಇಲ್ವಲ್ಲ ಸರ್? ಯಾರೀಗ ರೂಪಮ್ನಿಲ್ವಾ, ನಾರಾಯಣ ಸ್ವಾಮಿ ಹೇಳಿಲ್ವಾ, ರಾಜುಗೌಡ ಹೇಳಿಲ್ವಾ, ಮತ್ತು ಆ ಹುಡುಗ ಮುಳಬಾಗಲ ಹುಡುಗ ಹೇಳಿಲ್ವಾ, ಆದಿನಾರಾಯಣ್ ಯಾರು ಹೇಳಿಲ್ಲ? ಎಲ್ಲ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಬಿಟ್ಟು ಇಡಬೇಕಾಗಿಲ್ಲ. ಎಲ್ಲ ಹೇಳಿದ್ದಾರೆ, ನಮಗೂ ಸರಿಸಮವಾಗಿದ್ದಾರೆ. ನಾನು ಅದನ್ನು ಪ್ರತಿಪಾದ ಮಾಡಲ್ಲ. ನನ್ನ ಪ್ರತಿಪಾದ ಎಲ್ಲರೂ ಒಪ್ಕೊಂಡು ಕ್ಯಾಂಡಿಡೇಟ್ಸ್ ಎರಡನ್ನೂ ಗೆಲ್ಸ್ಕೊಂಡ್ಬರೋ ಕೆಲಸಕ್ಕೆ ನಾನು ಸಮಿತಿ ಇದೆ. ಎಲ್ಲರೂ ಒಪ್ಪಿಸಿ ಯಾವ ಕ್ಯಾಂಡಿಡೇಟ್ ಕೊಟ್ಟು ಗೆಲ್ಸೋಣ. ಥ್ಯಾಂಕ್ ಯು ವೆರಿ ಮಚ್. ಸೂತ್ರಧಾರ ಯಾರು ಬೇರೆ ನೀವು ಒಂದ್ ಹೇಳ್ತಿದ್ರ, ಪಕ್ಷ ಗೆಲ್ಬೇಕು, ಪಕ್ಷ ಮುಖ್ಯ ಅಂತಿದ್ರೆ ನಿಮ್ ನೋವನ್ನೇ ಅರ್ಥ ಮಾಡ್ಕೊಂತಾರೆ. ಏನೋ ಅವ್ರನ್ನ ಸ್ವಲ್ಪ ಮಾತಾಡಿರ್ತೀನಿ. ಕೋಲಾರದ ಬಣ ರಾಜಕೀಯಕ್ಕೆ ಸೂತ್ರಧಾರ ಯಾರು ಸರ್? ಬಗೆಹರಿಬಾರ್ದು ಸೂತ್ರಧಾರ ಯಾರಾದ್ರೂ ಇದ್ದಾರೆ ಅಷ್ಟೇ. ಈಗ ಅಂತಾರಾಷ್ಟ್ರೀಯ ನೀವೇ ಹಿರಿಬೇಕು. ಯಾಕಂದ್ರೆ ರವಿ ಕಾಣಂತನ್ನ ಕವಿ ಕಂಡ ಅಂತ ಹೇಳಿದ್ದಾರೆ. ನಿಮ್ಗೆ ಅದು ನಮಗಿಂತ ಚೆನ್ನಾಗಿ ಗೊತ್ತಾಗ್ತದೆ. ಏನಿಲ್ಲ ಕಗ್ಗಂಟಾಗಿರೋ ಹಿಮಾಲಯ ಸಮಸ್ಯೆಗಳು ಬಗ್ಗೆ ಕೋಲಾರ ಮಾತ್ರ ಆಗ್ತಾ ಇಲ್ವಲ್ಲ ಅಂತ. ಯಾರು ಬಗೆಹರಿಸ್ಬೇಕೋ ಅವ್ರ ಮನಸ್ಸು ದೊಡ್ಡದಾದ್ರೆ ಅವ್ರು ಯಾರು ಸರ್? ನೀವೇ ಕೇಳ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.